ಜಿಲ್ಲಾಡಳಿತ ವತಿಯಿಂದ ಈ ವರ್ಷ ಹೆಲಿ ಟೂರಿಸಂ ಮಾಡಬೇಕು ಅಂತ ಅವರು ಕೂಡ ಒಂದು ಪ್ರಯತ್ನದಲ್ಲಿ ಇದ್ದಾರೆ. ಸೊ ಈ ರೀತಿಯಾಗಿ ಒಟ್ಟಾರೆ ಬಹಳ ಅಚ್ಚುಕಟ್ಟಾಗಿ ಈ ಹಾಸನಾಂಬ ಉತ್ಸವವನ್ನ ಮಾಡುವ ತಯಾರಿಯನ್ನ ಜಿಲ್ಲಾಡಳಿತ ಮಾಡ್ಕೊಳ್ತಾ ಇದೆ. ಇದರಲ್ಲಿ ಒಂದು ನಾನು ಎಲ್ಲ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ದೇನೆ, ಅವರು ಕೂಡ ಅದನ್ನೇ ಅವರ ಧ್ವನಿನೂ ಅದೇ ಆಗಿದೆ. ಕಳೆದ ವರ್ಷ ಎಲ್ಲಾನು ಚೆನ್ನಾಗಿ ಆಗಿತ್ತು, ಓನ್ಲಿ ಈ VIP ಪಾಸುಗಳು ಯದ್ವಾ ತದ್ವಾ VIP ಅಂತೇಳಿ ಬಂದು ಜನಸಾಮಾನ್ಯರಿಗೆ ಅದರಿಂದ ಬಹಳ ಕಿರಿಕಿರಿ ಆಗಿರುವಂತಹದ್ದು ಮತ್ತು ಸ್ಥಳೀಯರಿಗೂ ಕೂಡ ಅದರಿಂದ ಬಹಳ ಇರುಸುಮುರುಸು ಆಗಿರುವಂತಹದ್ದು. ಅದೊಂದನ್ನ ಸರಿ ಮಾಡ್ಕೊಳ್ಳೇಬೇಕು ಅಂತ ಎಲ್ಲ ಜನಪ್ರತಿನಿಧಿಗಳು ಧ್ವನಿಗೂಡಿಸಿದ್ದಾರೆ. ಹಾಗಾಗಿ ನಾನು ಜಿಲ್ಲಾಡಳಿತಕ್ಕೆ ನಾನು ಕೂಡ ಸಲಹೆಯನ್ನ ಕೊಟ್ಟಿದ್ದೇನೆ. ಈ ದಿನಪೂರ್ತಿ VIP ಗಳಿಗೆ ಪಾಸುಗಳನ್ನ ಕೊಡುವಂತಾದ್ರಿಂದ ನಿಜವಾಗಿ ಸಾರ್ವಜನಿಕರಿಗೆ ಬಹಳ ಅದು ಅಗೌರವ ಆಗುತ್ತೆ ಮತ್ತು ಅನಾನುಕೂಲ ಆಗುತ್ತೆ. ಹಾಗಾಗಿ ಅನಿವಾರ್ಯ ಇದ್ದಂತ ಪ್ರಸಂಗದಲ್ಲಿ ದಿನದಲ್ಲಿ ಒಂದು 2 ಗಂಟೆ ಅಥವಾ 3 ಗಂಟೆಗೆ ಮಾತ್ರ ಈ ಗೋಲ್ಡ್ ಕಾರ್ಡ್ ಅಂತ ಅವ್ರು ಏನ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅದಕ್ಕೆ ದಿನದಲ್ಲಿ ಒಂದು 3 ಗಂಟೆ ಮಾತ್ರ ಸಮಯ ನಿಗದಿ ಮಾಡಬೇಕು, ದಿನಪೂರ್ತಿ ಬಿಡಬಾರ್ದು ಅದಕ್ಕೆ. ಸೊ ಯಾರಾದ್ರೂ ಬರ್ಬೇಕಿದ್ರೆ ಅವ್ರು ಆ ಅವಧಿಯಲ್ಲಿ ಬಂದು ಬೇಕಾದ್ರೆ ಪಡ್ಕೊಂಡು ಹೋಗ್ಲಿ. ಯಾಕಂದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಇವೆಲ್ಲ ನಮ್ಗೆ ಒಂದು ರೀತಿ ನಮ್ ಸಂಸ್ಕೃತಿ ಆಗ್ಬಿಟ್ಟಿದೆ. ಇವೆಲ್ಲ VIP ಕಲ್ಚರ್ ಅನ್ನ ನಾವು ಸಂಪೂರ್ಣವಾಗಿ ಕಿತ್ತಾಕಕ್ಕೂ ಕಷ್ಟ. ಆದ್ರೆ ಇದ್ರೆ ವಿತಿನ್ ದ ಒಂದು ಲಿಮಿಟ್ ಅಲ್ಲಿ ಇರಬೇಕು, ಒಂದು ದಿನದಲ್ಲಿ ಒಂದು 3 ಗಂಟೆ ಒಳಗಡೆ ಇರಬೇಕು. ಹಾಗೆ ಏನು ಪ್ರೋಟೋಕಾಲ್ ಅಂತೇಳಿ ಮಂತ್ರಿಗಳಿರುವಂತವ್ರು, ನ್ಯಾಯಮೂರ್ತಿಗಳು ಇರುವಂತವ್ರು ದಿನದಲ್ಲಿ ಯಾವಾಗ ಬೇಕಾದ್ರೂ ಬರ್ಬಹುದು. ಯಾವಾಗ ಬಂದ್ರೂ ಕೂಡ ಅವರಿಗೆ ಎಸ್ಕಾರ್ಟ್ ಸಮೇತ ಗಾಡಿಯನ್ನ ದೇವಸ್ಥಾನದವರೆಗೂ ತಗೊಂಡೋಗ್ಬೇಕು. ಇದರಿಂದ ಪೊಲೀಸ್ನವ್ರಿಗೂ ಬೇರೆ ಕೆಲಸ ಮಾಡಕ್ಕಾಗಲ್ಲ, ಆ ಜನಕ್ಕೂ ಕೂಡ ಇದರಿಂದ ತೊಂದರೆ. ಹಾಗಾಗಿ ನಾನು ಸಲಹೆಯನ್ನ ಕೊಟ್ಟಿದ್ದೇನೆ. ಅದಕ್ಕೂ ಕೂಡ ಈ ಪ್ರೋಟೋಕಾಲ್ ಅಂದ್ರೆ ಮಂತ್ರಿಗಳು, ಶಾಸಕರು ಮತ್ತು ನ್ಯಾಯಮೂರ್ತಿಗಳು ಈ ತರ ಅದಕ್ಕೆ ಮೇಲ್ಪಟ್ಟಂತವ್ರು ಬರುವಾಗ ದಿನದಲ್ಲಿ ಅದಕ್ಕೂ ಒಂದು 2 ಗಂಟೆ ಮಾತ್ರ ನಿಗದಿ ಮಾಡಿ ಆ 2 ಗಂಟೆಯಲ್ಲಿ ಮಾತ್ರ ಅವ್ರಿಗೆ ಸೌಲಭ್ಯ ಮಾಡಿಕೊಡ್ತಕ್ಕಂಥದ್ದು. ಮತ್ತು ಅವರ ಗಾಡಿ ದೇವಸ್ಥಾನದವರೆಗೆ ತಗೊಂಡೋಗ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಎಲ್ಲಾದ್ರೂ ಒಂದು ಲೊಕೇಶನ್ ಅನ್ನ ಫಿಕ್ಸ್ ಮಾಡಿ ಅವರ ಸ್ವಂತ ಗಾಡಿಯಲ್ಲಿ ಅಲ್ಲಿಗೆ ಬಂದು ಅಲ್ಲಿಂದ ನಮ್ಮ ಗೌರ್ಮೆಂಟ್ ಒಂದು TT ಗಾಡಿಯನ್ನ ಅರೇಂಜ್ ಮಾಡಿ ಅದರಲ್ಲಿ ಕರ್ಕೊಂಡ್ ಬಂದು ದರ್ಶನ ಮಾಡಿಸಿ ವಾಪಸ್ ಕರ್ಕೊಂಡೋಗಿ ಅವರ ಗಾಡಿಯವರೆಗೆ ಬಿಡ್ತಕ್ಕಂತಹದ್ದು ಒಂದು ಸಲಹೆಯನ್ನ ಕೊಟ್ಟಿದ್ದೇನೆ. ಸೊ ಜಿಲ್ಲಾಧಿಕಾರಿಗಳು, SP ಅವರು, CO ಅವರು ಎಲ್ಲ ಅಧಿಕಾರಿಗಳು ಕೂತ್ಕೊಂಡು ಈ ಸಲಹೆಗಳನ್ನ ತುಲನೆ ಮಾಡಿ ಅದನ್ನ ಅನುಷ್ಠಾನಕ್ಕೆ ತರೋದ್ರ ಬಗ್ಗೆ ಇನ್ನೊಂದು 4-5 ದಿನದಲ್ಲಿ ಅವರು ಕೂಡ ತೀರ್ಮಾನ ತಗೊಳ್ಬೇಕು ಅಂತ ಹೇಳಿದ್ದೇನೆ. ನಾನು ಮನವಿ ಮಾಡ್ತೇನೆ, ದಯವಿಟ್ಟು ಬೇಕಾದ್ರೆ ಕೈ ಮುಗಿದು ಕೇಳ್ಕೊತೀವಿ, ದಯವಿಟ್ಟು ಸಾರ್ವಜನಿಕರಿಗೆ ಆದ್ಯತೆ ಕೊಡುವಂತಹದ್ದು ಆಗ್ಬೇಕು. ಹಾಸನಾಂಬ ಉತ್ಸವದಲ್ಲಿ ನಾವು ಬರೀ VIP ಪ್ರೋಟೋಕಾಲ್ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಆಯ್ತು, ಅದಕ್ಕೂ ಅವಕಾಶ ಕೊಡೋಣ, ಇಲ್ಲ ಅಂತಲ್ಲ. ಆದ್ರೆ ಒಂದು ಲಿಮಿಟೆಡ್ ಇರ್ಬೇಕು. ರಾತ್ರಿ 12 ಗಂಟೆಗೆ ಬಂದ್ಬಿಟ್ಟು ನನ್ಗೆ ಪ್ರೋಟೋಕಾಲ್ ಕೊಡಿ ಅಂತ ಕೇಳುವಂತಹದ್ದು ಇವೆಲ್ಲ ಮಾಡಕ್ ಹೋದ್ರೆ ಜಿಲ್ಲಾ ಅಧಿಕಾರಿಗಳು ಕೂಡ ಅವರು ಮನುಷ್ಯರೇ, ಅವರಿಗೂ ಒಂದು ಗೌರವವಾಗಿ ನಾವು ನಡೆಸ್ಕೋಬೇಕಾಗತ್ತೆ. ಹಾಗಾಗಿ ಅದಕ್ಕೆ ಅವಕಾಶ ಮಾಡ್ತೇವೆ ನಾವು, ಪೂರ್ತಿ ಇಲ್ಲ ಅಂತಲ್ಲ, ಬಟ್ ಅವರು ಕೋಆಪರೇಟ್ ಮಾಡಿ ಆ ಟೈಮ್ ಅಲ್ಲಿ ಬರ್ಲಿ. ಉದಾಹರಣೆಗೆ ಪ್ರೋಟೋಕಾಲ್ ಅಂದ್ರೆ ಮಿನಿಸ್ಟರ್ಸ್ ಆಗ್ಲಿ, ಜಡ್ಜ್ಗಳಾಗ್ಲಿ ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆ ಒಳಗಡೆ ಬಂದ್ರೆ ಅವ್ರಿಗೂ ಕೂಡ ದರ್ಶನ ಮಾಡಿಸುವಂತ ಕೆಲಸ ಮಾಡೋಣ.